ಹೀಗೆ ಯೋಚಿಸ್ತಾ ಇರ್ಬೇಕಾದ್ರೆ ನಂಗೊಂದು ಐಡಿಯಾ ಬಂತು. ಯೂಶುವಲಿ ಪೇರೆಂಟ್ಸ್ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗ್ದ್ರಿ ಅಂತ ಕೇಳ್ತಾರಲ್ಲ, ಅದ್ರೊಟ್ಟಿಗೆ ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂದ್ರೆ, ನೀನು ಎಷ್ಟು ಕ್ಯೂರಿಯಸ್ ಆಗಿದ್ದೆ ಇವತ್ತು ಕ್ಲಾಸ್‌ನಲ್ಲಿ? ಎಷ್ಟು ಪ್ರಶ್ನೆಗಳನ್ನ ಕೇಳ್ದೆ? ಎಷ್ಟು ಕರೇಜಿಯಸ್ ಆಗಿದ್ದೆ? ಎದ್ದು ನಿಂತು ಉತ್ತರ ಕೊಟ್ಯಾ? ಅಥವಾ ಯಾವ್ದಾದ್ರು ಲೀಡರ್‌ಶಿಪ್ ರೋಲ್ ತಗೊಂಡ್ಯಾ? ಅಥವಾ ನಿನ್ನ ಸ್ಕಿಲ್ಸು, ಅದು ಡ್ಯಾನ್ಸ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅದ್ರಲ್ಲಿ ಎಷ್ಟು ಇಂಪ್ರೂವ್‌ಮೆಂಟ್ ಬಂತು? ಆ್ಯಂಡ್ ಯಾರಿಗಾದ್ರು ಸಹಾಯ ಮಾಡ್ದ್ಯಾ ನೀನು? ಇಂಥವೆಲ್ಲ ಕೇಳೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟಾ ಅನಿಸ್ತಿದೆಯಾ? ಹಾಗಾದರೆ ಈ ಕತೆ ಕೇಳಿ. ಡಾಕ್ಟರ್ ವರ್ಗೀಸ್ ಕುರೇನ್ ಇವರು ಆವ್ರೇಜ್ ಸ್ಟೂಡೆಂಟ್ ಆಗಿರ್ತಾರೆ. ಇಂಜಿನಿಯರಿಂಗ್ ಮಾಡಾದ್ಮೇಲೆ ಒಂದು ಹಳ್ಳಿಯಲ್ಲಿ ಪೋಸ್ಟಿಂಗ್ ಆಗುತ್ತೆ. ಅಲ್ಲಿ ಒಂದು ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ ಇರುತ್ತೆ. ರೈತರೆಲ್ಲ ಬಂದು ಅಲ್ಲಿ ಹಾಲನ್ನ ಮಾರ್ತಾರೆ. ಆದರೆ ಮಧ್ಯವರ್ತಿಗಳ ಮೋಸದಿಂದ ಅವ್ರಿಗೆ ಸಿಗಬೇಕಾದಂಥ ಹಣ ಸಿಗ್ತಾ ಇರಲ್ಲ. ಹಾಗಾಗಿ ವರ್ಗೀಸ್ ಅವರು ಇದನ್ನು ಹೇಗಾದ್ರು ಫಿಕ್ಸ್ ಮಾಡಬೇಕಲ್ಲ ಅಂತ ಹೇಳಿ ಆ ಕೋಆಪರೇಟಿವ್ ಸೊಸೈಟಿನ ಅಮೂಲಾಗಿ ಮಾರ್ಪಾಟ್ ಮಾಡ್ತಾರೆ. ಇದು ದೊಡ್ಡದಾಗಿ ಬೆಳೆಯುತ್ತೆ, ಇಂಡಿಯನ್ ಎಕನಾಮಿನೇ ಚೇಂಜ್ ಮಾಡುತ್ತೆ, ಹಾಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಆಗಿ ನಮ್ಮನ್ನು ಮಾಡುತ್ತೆ. ಒಂದು ಇಂಟರ್ವ್ಯೂ ಅಲ್ಲಿ ನಿಮ್ಮ ಸಕ್ಸಸ್ಸಿಗೆ ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಸಹಾಯ ಮಾಡೋ ಗುಣ ಇದ್ದಾಗ ಈ ಥರ ಐಡಿಯಾಗಳು ಹೊಳೆಯುತ್ತೆ, ಹಾಗೆ ನೀವು ಧೈರ್ಯವಾಗಿ ಮುನ್ನುಗ್ಗಿದಾಗ ಈ ಥರ ಸಾಧನೆಗಳನ್ನ ಮಾಡಲಿಕ್ಕಾಗತ್ತೆ ಅಂತ. ಸೊ ಯಾರಿಗೆ ಗೊತ್ತು, ನಿಮ್ಮನೇಲೂ ಸಾಧಕರಿರ್ಬೋದು. ಸೊ ಈ ಥರ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳಿದಾಗ ಅವ್ರು ಯೋಚನೆ ಮಾಡೋ ರೀತಿನೇ ಬದಲಾಗಲ್ವಾ? ಏನಂತೀರಾ?